ಒಮ್ಮೆ ಕಾಡಿನ ರಾಜ ಸಿಂಹ ಒಂಟಿಯಾಗಿ ಕುಳಿತು ವಿಶ್ರಾಂತಿ ತೆಗೆದುಕೊಳ್ಳುತ್ತಿತ್ತು. ಒಂದು ಇಲಿಮರಿ ಆಟವಾಡುತ್ತಾ ಸಿಂಹದ ಹತ್ತಿರ ಬಂದಿತ್ತು. ಭಯದಿಂದ ಇಲಿಮರಿ ಹಿಂದಿರುಗಿ ಓಡಲು ಪ್ರಯತ್ನಿಸಿದಾಗ ಸಿಂಹ ಕರೆಯಿತು, ಮನೆ ಬಾ, ನಾನಿನಿಗೆ ಏನು ಮಾಡುವುದಿಲ್ಲ, ನನ್ನ ಹತ್ತಿರ ಬರಬಹುದು ಎಂದಿತು. ನಾನು ಕೆಲ ಮನುಷ್ಯರಂತೆ ದುರ್ಬಲರ ಮೇಲೆ ದಾಳಿ ಮಾಡುವುದಿಲ್ಲ ಎಂದಿತ್ತು. ಸಿಂಹದ ಮಾತಿನಿಂದ ಭಯಬಿಟ್ಟು ಇಲಿಮರಿ ಸಿಂಹದ ಪಕ್ಕ ಬಂದಿತು. ಸಿಂಹದ ಹತ್ತಿರ ಕುಳಿತ ಇಲಿಮರಿ ಸಿಂಹಕ್ಕೆ ಪ್ರಶ್ನೆಗಳನ್ನ ಕೇಳುತ್ತಲೇ ಇತ್ತು. ಹಾಗೆ ಸಿಂಹವು ಕೂಡ ತುಂಬ ಸಮಾಧಾನದಿಂದ ಇಲಿಮರಿಯ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಿತ್ತು. ಇಲಿಮರಿ ಈ ಪ್ರಶ್ನೆ ಕೇಳಿತು, ನೀವು ಬೇಟೆಯಾಡಿದ ಪ್ರಾಣಿಯನ್ನ ಪೂರ್ಣವಾಗಿ ತಿನ್ನುತ್ತೀರಾ? ಸಿಂಹದ ಉತ್ತರ ಆಗಿತ್ತು, ಇಲ್ಲ ಮಗು, ಹೊಟ್ಟೆ ತುಂಬುವವರಿಗೆ ಮಾತ್ರ ತಿನ್ನುತ್ತೇನೆ. ಇಲಿಮರಿ ಕೇಳಿತು, ಉಳಿದ ಮಾಂಸ ನಿಮ್ಮ ಮನೆಗೆ ಒಯ್ಯುವುದಿಲ್ಲವೇ? ಮನೆಯವರಿಗೆ ಮತ್ತು ಉಳಿದರೆ ನಾಳೆಗೆಂದು? ಸಿಂಹದ ಉತ್ತರ ಆಗಿತ್ತು, ಇಲ್ಲ, ಮನೆಯವರು ಅವರ ಊಟ ಅವರೇ ನೋಡಿಕೊಳ್ತಾರೆ. ಒಂದು ಹಂತದವರೆಗೆ ಮಾತ್ರ ನನ್ನ ಜವಾಬ್ದಾರಿ. ನನ್ನ ಹೊಟ್ಟೆ ತುಂಬಿದ ನಂತರ ನಾನು ನಾಳೆಯ ಬಗ್ಗೆ ಯೋಚಿಸುವುದೇ ಇಲ್ಲ ಎಂದು ಸಿಂಹ ಉತ್ತರಿಸಿತು. ಸಿಂಹ ಎಷ್ಟೇ ಕ್ರೂರಿಯಾಗಿದ್ದರೂ ತನ್ನ ಮಕ್ಕಳನ್ನ, ಮುದ್ದು ಮರಿಗಳನ್ನ ಪ್ರೀತಿಯಿಂದ ಸಾಕುತ್ತದೆ. ಹಸಿವಾದಾಗಷ್ಟೇ ಊಟ, ಹೊಟ್ಟೆ ತುಂಬುವಷ್ಟೇ ಊಟ. ದುರ್ಬಲರ ಮೇಲೆ ದಾಳಿ ಇಲ್ಲ, ಸಂಗ್ರಹಿಸುವ ಸ್ವಾರ್ಥವಿಲ್ಲ, ನಾಳೆಯ ಬಗ್ಗೆ ಚಿಂತೆ ಇಲ್ಲ. ಇದು ನಾವು ಸಿಂಹದಿಂದ ಕಲಿಯಬೇಕಾದ ಪಾಠ.